ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ಹಲ್ಲೆಯನ್ನ ಖಂಡಿಸಿ ಕಲಬುರಗಿಯ ಹಿಂದೂ ಮುಖಂಡರಾದ ಲಕ್ಷ್ಮಣ ಸ್ವಾದಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ನಡೆದ ಘಟನೆ ಬಗ್ಗೆ ಕಿಡಿಕಾರಿದ ಅವರು ಕಲಬುರಗಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಲಾಗುತ್ತಿದೆ, ಇದನ್ನ ಖಂಡಿಸುತ್ತೇನೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಕಲಬುರಗಿಯಲ್ಲಿರುವ ಬಾಂಗ್ಲಾ ನಿವಾಸಿಗಳ ವಿರುದ್ಧ ಪ್ರತಿಭಟನೆ ಮಾಡ್ತೇವೆ ಎಂದು ಕಿಡಿಕಾರಿದರು. ತಮ್ಮ ಒಂದು ಹೋರಾಟಕ್ಕಾಗಿ ಇವತ್ತಿನ ದಿವಸ ಅಲ್ಲಿ ಯಾವ ಮಟ್ಟಕ್ಕೆ ಹೋರಾಟಕ್ಕೆ ಇಳಿದಾರಪ್ಪ ಅಲ್ಲಿಯ ಹೋರಾಟಗಾರರಪ್ಪ ಅಂದ್ರೆ ಇವತ್ತಿನ ದಿವಸ ಕೆಲವು ಜಿಹಾದಿಗಳಂತ ಇವತ್ತಿನ ದಿವಸ ಹೇಳ್ಬೇಕಾಗ್ತದ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ತಮ್ಮ ವೈಯಕ್ತಿಕ ಹೋರಾಟಕ್ಕೋಸ್ಕರ ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿರುವಂತ ನಮ್ಮ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಇವತ್ತಿನ ದಿವಸ ಅಮಾನುಷವಾಗಿ ಅವರನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತಿನ ದಿವಸ ಇಂಥ ಒಂದು ದೊಡ್ಡ ಪ್ರಮಾಣದ ಒಂದು ವಿಷಯ ನಡೀತಾ ಇದ್ರು ಕೂಡ ಇವತ್ತಿನ ದಿವಸ ರಾಷ್ಟ್ರೀಯ ನಾಯಕರಾದಂತವ್ರು ಒಬ್ಬರು ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇದೊಂದು ನಾಚಿಕೆ ವಿಷಯ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಮೋದಿ ಅವರು ಪ್ರಧಾನಮಂತ್ರಿಯಾಗಿ ಈ ಒಂದು ಏನು ಬಾಂಗ್ಲಾದೇಶದಲ್ಲಿ ನಡೀತಾ ಇರ್ತಂತ ಹಿಂದೂಗಳ ಹತ್ಯೆ ಆಗಿರ್ಬೋದು, ಹಿಂದೂ ದೇವಸ್ಥಾನಗಳ ಮೇಲೆ ಮಾಡ್ತಿರುವಂತ ಹಲ್ಲೆಗಳಾಗಿರ್ಬೋದು, ಇದನ್ನ ಇವತ್ತಿನ ದಿವಸ ನರೇಂದ್ರ ಮೋದಿ ಅವರು ಅದ್ರ ಬಗ್ಗೆ ಯಾರು ಕೂಡ ಧ್ವನಿ ಎತ್ತಾ ಇಲ್ಲ. ಯಾಕಂತ ಯಕ್ಷ ಪ್ರಶ್ನೆ ಆಗಿದೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ನಮ್ಮ ಕಲಬುರಗಿಯ ಒಂದು ಹಿಂದೂ ಪರ ಎಲ್ಲಾ ಸಂಘಟನೆಗಾರರ ವತಿಯಿಂದ ಇವತ್ತಿನ ದಿವಸ ನಾವು ಆಗ್ರಹಿಸ್ತಾ ಇದ್ದೀವಿ. ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಏನು ಬಾಂಗ್ಲಾದೇಶದಲ್ಲಿ ಏನು ಅದು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಇವತ್ತಿನ ದಿವಸ ಅಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿಯಾಗಿ ಏನು ಅತ್ಯಾಚಾರ ಮಾಡಿ ಅವರನ್ನ ಸಾಯಿಸ್ತಾ ಇದಾರೆ ಅಂದ್ರೆ ಇವತ್ತಿನ ದಿವಸ ನಾವು ಅದನ್ನ ನೋಡೋಕ್ ಆಗ್ತಾ ಇಲ್ಲ. ಅಂತ ಮಟ್ಟಿಗೆ ಒಂದು ಭಯಾನಕ ಹುಟ್ಟಿಸ್ತಾ ಇದ್ದಾರೆ ಇಡೀ ದೇಶದಲ್ಲಿ. ಇದು ಯಾವ ಉದ್ದೇಶಕ್ಕ ಮುಂದೆ ಭಾರತದಲ್ಲೂ ಕೂಡ ಇಂಥ ಒಂದು ಸನ್ನಿವೇಶ ಉಂಟು ಮಾಡ್ಬೇಕಂತ ಇವತ್ತಿನ ದಿವಸ ಅವರೇನು ಉದಾಹರಣೆಯಾಗಿ ತೋರಿಸ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಮಗೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಏನು ಇಲ್ಲಿ ಭಾರತದಲ್ಲಿ ಇರುವಂತ ಏನು ಬಾಂಗ್ಲಾ ಅಕ್ರಮ ವಲಸಿಗರಿದ್ದಾರೆ, ಅವರು ಕೂಡ ಇಂಥ ಒಂದು ಈಗಾಗಲೇ ಅವರು ಕೂಡ ಪ್ರಿಪೇರ್ ಆಗಿದ್ದಾರೆ. ಇವತ್ತಿನ ದಿವಸ ಇಲ್ಲಿ ಬಾಂಗ್ಲಾದೇಶದಿಂದ ಇಲ್ಲಿ ನಮ್ಮ ಭಾರತಕ್ಕೆ ಬಂದು ತಮ್ಮದೇ ಆದ ಬಿಸ್ನೆಸ್, ತಮ್ಮದೇ ಆದ ಒಂದು ವಹಿವಾಟನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಂತವ್ರ ಮೇಲೆ ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಕಡೆ ಒಂದು ಕಟ್ಟೆಚ್ಚರವನ್ನು ನಿಗಾವಹಿಸಬೇಕು. ಯಾಕಂದ್ರೆ ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಆಗಿರುವಂತ ಅನಾಹುತ ನಮ್ಮ ಭಾರತದಲ್ಲಿ ಆಗೋದ್ರಲ್ಲಿ ಎರಡೇ ಮಾತಿಲ್ಲ. ಅದೇ ರೀತಿಯಾಗಿ ಇದನ್ನ ಇವತ್ತೊಂದು ದಿವಸ ನಾವು ಕಲಬುರಗಿಯ ಹಿಂದೂ ಪರ ಹೋರಾಟಗಾರರು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಮುಂದಿನ ದಿವಸ ಇದೇ ರೀತಿ ನಡೆದಿದೆ ಆದ್ರೆ ನಾವೇ ಸ್ವಂತ ಎಲ್ಲ ಹಿಂದೂ ಹೋರಾಟಗಾರರು ನಿಂತ್ಕೊಂಡು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಇದ್ದಾರ ಅವರನ್ನ ಹುಡುಕಾಡಿ ಒದ್ದಿ ಅವರನ್ನ ಮತ್ತೆ ಅದೇ ದೇಶಕ್ಕೆ ಕಳಿಸ್ತೀವಿ ಅಂತ ಇವತ್ತಿನ ದಿವಸ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತಿನ ದಿವಸ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ನೋಡ್ತಾ ಇದ್ದೀವಿ. ಅವರನ್ನ ಯಾವ ರೀತಿಯಪ್ಪ ಅಂದ್ರ ಅವರನ್ನ ಸಂಪೂರ್ಣ ಬತ್ಲೆ ಮಾಡಿ ಅವರನ್ನ ಏನು ಒಂದು ಅಂಡರ್ವೇರ್ ಕೂಡ ಬಿಡ್ಲಾರ ಅವರನ್ನ ಅಂಡರ್ವೇರ್ ತೆಗಿಸಿ ಇವ ಹಿಂದೂ ಅನ್ನೋ ಮುಸ್ಲಿಂ ಅನ್ನೋ ಅಂತ ನೋಡಿ ಅವನ ಟಾರ್ಗೆಟ್ ಮಾಡಿ ಅವರನ್ನ ಹೊಡಿತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಇದೊಂದು ಇಡೀ ಮಾನವ ಕುಲಕ್ಕೆ ಇದೊಂದು ನಾಚಿಕೆ ವಿಷಯ. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ನಮ್ಮ ಇಡೀ ಭಾರತ ದೇಶದಲ್ಲಿ ಸರ್ವಜನ ಸುಖದಿ ಭವತ್ ಅಂತ ಹೇಳ್ತೀವಿ. ಇವತ್ತಿನ ದಿವಸ ಈ ಒಂದು ಉದ್ದೇಶ ಇಟ್ಕೊಂಡು ಮಾನ್ಯ ನರೇಂದ್ರ ಮೋದಿ ದಯವಿಟ್ಟು ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಬಾಂಗ್ಲಾದಲ್ಲಿರುವಂತ ಎಲ್ಲಾ ಹಿಂದೂಗಳನ್ನ ರಕ್ಷಣೆ ಮಾಡ್ಬೇಕಂತ ಇವತ್ತಿನ ದಿವಸ ನಾವು ಮಾಧ್ಯಮ ಮುಖಾಂತರ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.